ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ವ್ಯಾಪ್ತಿಯ ಯಲ್ದೂರು ಗ್ರಾಮದ ಬಳಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆಂಜನೇಯ ಸ್ವಾಮಿ ದೇವಾಲಯದ ಜಮೀನನ್ನು ಅಕ್ರಮವಾಗಿ ಕಬಳಿಸಲಾಗಿದೆ ಎಂದು ಆರೋಪಿಸಿ ನೂರಾರು ಗ್ರಾಮಸ್ಥರು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಯಲ್ದೂರು ಗ್ರಾಮದ ಸರ್ವೆ ನಂಬರ್ 42ರಲ್ಲಿ ಇರುವ ಕಂಬರಾಯಣ ಬೆಟ್ಟದಲ್ಲಿ ಆಂಜನೇಯ ಸ್ವಾಮಿ ದೇವಾಲಯ ನೆಲೆಸಿದ್ದು ಸುಮಾರು 9 ಎಕರೆ ಗೋಮಾಳ ಜಮೀನನ್ನ ದೇವಾಲಯಕ್ಕೆ ಮೀಸಲಿಡಬೇಕೆಂದು ಗ್ರಾಮಸ್ಥರು ಕಳೆದ 13 ವರ್ಷಗಳಿಂದ ಹೋರಾಟ ನಡೆಸಿದ್ದಾರೆ. ಇದೇ ಗ್ರಾಮದ ಶಿವಣ್ಣ ಹಾಗೂ ಸೊನ್ನೇಗೌಡ ಎಂಬುವರು ಜಮೀನನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂಬುದು ಗ್ರಾಮಸ್ಥರ ಆರೋಪ. ಇಂದು ಒತ್ತುವರಿ ತೆರವು ಸಂಬಂಧ ಸರ್ವೆ ಕಾರ್ಯ ನಿಗದಿಯಾಗಿದ್ದರೂ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸದ ಕಾರಣ ಗ್ರಾಮಸ್ಥರ ಆಕ್ರೋಶ ತೀವ್ರಗೊಂಡಿತ್ತು. ಜೈ ಶ್ರೀರಾಮ್ ಘೋಷಣೆಗಳೊಂದಿಗೆ ಅಕ್ರಮ ತಂತಿ ಬೇಲಿ ಹಾಗೂ ಕಾಂಪೌಂಡ್ಗಳನ್ನು ಗ್ರಾಮಸ್ಥರು ಕಿತ್ತೆಸೆದರು. ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟರು. ತಕ್ಷಣ ಒತ್ತುವರಿ ತೆರವುಗೊಳಿಸದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಶ್ರೀನಿವಾಸಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬಿಗುವಿನ ವಾತಾವರಣ ಮುಂದುವರೆದಿದೆ. ನಾವು ಸರ್ಕಾರಿ ಕಂದಾಯ ಅಧಿಕಾರಿಗಳು ತಾಲೂಕು ಮತ್ತು ಜಿಲ್ಲೆ ಇವರ ಹತ್ರ 13 ವರ್ಷಗಳ ಕಾಲ ನಿರಂತರವಾಗಿ ಹೋರಾಟ ನಡೆಸ್ತಾನೆ ಇದ್ದೀವಿ. ಇದು ಯಲ್ದೂರು ಹುಟ್ಟಿದಾಗಿದ್ದ ಆಂಜನೇಯ ಸ್ವಾಮಿ ದೇವಸ್ಥಾನ ಕಂಬಾರಾಯನ ಬೆಟ್ಟ ಅಂತ. ಈ ಬೆಟ್ಟದ ಮೇಲೆ ಯಲ್ದೂರು ಹುಟ್ಟಿದಾಗಿಂದ ಪೂಜೆಗಳು ನಡೀತೈತೆ. ಇದು 9 ಎಕರೆ ಗೋಮಾಳದ ಜಮೀನು ಕಂಬಾರಾಯನ ಬೆಟ್ಟಕ್ಕೆ ಮೀಸಲು ಅಂತೇಳಿ DC ಆರ್ಡರ್ ಮಾಡವ್ರೆ. ಆದ್ರೂ ಇದಕ್ಕೆ ಈ ಆರ್ಡರ್ ಮಾಡಿರೋ ಜಾಗದಲ್ಲಿ ಶಿವಣ್ಣ ಅನ್ನೋರು ಮತ್ತು ಸೊನ್ನೇಗೌಡ ಕೋಳಿ ಫಾರಂ ಸೊನ್ನೇಗೌಡ ಅನ್ನೋರು ಅಕ್ವೇರ್ ಮಾಡಿಕೊಂಡು ಈ ಬೆಟ್ಟನ ನಾಶ ಮಾಡ್ತಾ ಇದ್ದಾರೆ. ಇದು ಪರಿಸರಕ್ಕೆ ಸ್ವಲ್ಪ ತೊಂದರೆ ಆಗ್ತಾ ಇದೆ ಮತ್ತು ಬೆಟ್ಟಕ್ಕೆ ಹಾನಿ ಆಗ್ತೈತೆ. ಇವ್ರಿಗೆ 11 ವರ್ಷದಿಂದ ನಾನು ಯಲ್ದೂರು VA ಇಂದ ಹಿಡಿದು ಪ್ರಧಾನ ಕಂದಾಯ ಕಾರ್ಯದರ್ಶಿಗಳು ಬೆಂಗಳೂರು ಅವ್ರ ತನಕನೂ ನ್ಯಾಯಕ್ಕಾಸ್ಕರ 13 ವರ್ಷಗಳು ಹೋರಾಟ ಮಾಡಿದ್ರು ಯಾವುದೇ ಕಾರ್ಯಕ್ರಮ ನಡೆದಿಲ್ಲ. ಇಲ್ಲಿ ಒತ್ತುವರಿದಾರರು ಮತ್ತೆ ಬಂದು ಈ ಬೆಟ್ಟನ ಹಿಂಗೆ ನಾಶ ಮಾಡ್ತಾನೆ ಇದ್ದಾರೆ. ನಾವು ಒತ್ತುವರಿ ಮಾಡಬಾರ್ದು ಅಂತೇಳಿ ಅರ್ಜಿಗಳು ಕೊಡ್ತಾನೇ ಇದ್ದೀವಿ. ಆದ್ರೂ ಯಾವುದೇ ಒಂದು ತರನಾದ ಕಾರ್ಯಕ್ರಮ ತಗೊಳ್ಳಿಲ್ಲ ಅವ್ರ ಮೇಲೆ. DC ಫೋನ್ ಮಾಡಿದ್ರು ಈ ತಹಸೀಲ್ದಾರ್ ಅವ್ರ ಮೇಲೆ ಭೂ ಕಬಳಿಕೆ ಕೇಸ್ ಹಾಕಿ ಅಂತ 21ರಲ್ಲಿ. ಆದರೆ ಅವರು 21ರಲ್ಲಿ ಶಿವಣ್ಣನ ಮೇಲೆ ಕೇಸ್ ಆಗಲಿಲ್ಲ. ಒತ್ತುವರಿ ತೆರವು ಮಾಡಿ ಅಂತ 21ರಲ್ಲಿ ನಮಗೆ ಈ ಲೆಟರ್ ಕೊಟ್ಟರು. ತೆರವು ಮಾಡಲಿಲ್ಲ. ಇದು ರಾತ್ರಿ ಹೊತ್ತು ಸಂಜೆ ಹೊತ್ತು ರಜಾ ದಿನಗಳಲ್ಲಿ ಬಂದು ಈ ಬೆಟ್ಟನ ಹಿಂಗೆ ಸರ್ವನಾಶ ಮಾಡ್ತಾ ಇದ್ದಾರೆ. ಸರ್ವನಾಶ ಆಗೋಗಿದೆ. ಇವಾಗ ಇಲ್ಲಿಂದ ನಾವು ಮೇಲೆ ಮೆಟ್ಲತ್ಕೊಂಡು ಹೋಗ್ತಾ ಇದ್ವಿ ಮೇಲಕ್ಕೆ. ಈ ಮೆಟ್ಲೆಲ್ಲ ಕಡಿವಿ ಇದನ್ನ ನಾಶ ಮಾಡಿರ್ತಾರೆ. ಇವ್ರ ಮೇಲೆ ಅಗತ್ಯವಾದಂಥ ಕಾರ್ಯಕ್ರಮ ಕೈಗೊಂಡು ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಮೂಡಿ ಈ ದೇವಸ್ಥಾನದ ಜಾಗ 9 ಎಕರೆನ ಸಾರ್ವಜನಿಕವಾಗಿ ಉಳಿಸ್ಕೊಟ್ಟು ಇಲ್ಲಿ ಉದ್ಯಾನವನ ಮಾಡಬೇಕು ಅಂತೇಳಿ ನಾವು ಪೂರ್ತಿ ಬೆಟ್ಟದಲ್ಲಿ ಸುತ್ತೂರು ಮರಗಳು ನೆಟ್ಟಿದ್ವಿ. ಆದ್ರೂ ಈ ಮರಗಳು ಎಲ್ಲಾನು ಕೊಯ್ದಾಕ್ಬಿಟ್ಟು 400 ಮರ ಇಲ್ಲಿ ಕೊಯ್ದು ಮತ್ತೆ ಅವ್ರು ಇದು ಮಾಡಿದ್ರು. ಅವ್ರ ಮೇಲೆ ಯಾವುದೇ ಆಕ್ಷನ್ ತಗೊಳ್ಳಿಲ್ಲ. ನಮ್ಮ ಮೇಲೇ ಕೇಸ್ ಹಾಕಿದ್ರು. 4 ವರ್ಷ ನಾನು ಮಾಡದೇ ಇರೋಂಥ ತಪ್ಪಿಗೆ ನಾನು ಕೋರ್ಟ್ ಅಳಿಬೇಕಾಯ್ತು. ಅವ್ರ ಹತ್ರ ಹೋದರೆ ಕೇಸ್ ಹಾಕ್ತಾರೆ, ಇಲ್ಲ ಅಂದರೆ ಪ್ರಾಣ ತೆಗಿತಾರೆ. ಅವರು ಗೂಂಡಾಯಿಸಂ ಮತ್ತು ದೌರ್ಜನ್ಯದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ 13 ವರ್ಷಗಳ ಕಾಲ ಸರ್ಕಾರದ ಕಂದಾಯ ಅಧಿಕಾರಿಗಳಿಗೆ ಅರ್ಜಿಗಳು ಕೊಟ್ಟು ಸಾಕಾಗಿದೆ. ಇವತ್ತು ಊರಿನ ಸಮಸ್ತ ನಾಗರಿಕರು ಸೇರಿ ಇಲ್ಲಿ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ಈ ಧರಣಿ ಸತ್ಯಾಗ್ರಹದಲ್ಲಿ DC ಕೊಟ್ಟಿದ್ದೀವಿ, ತಾಲೂಕು ತಹಸೀಲ್ದಾರ್ಗೂ ಕೊಟ್ಟಿದ್ದೀವಿ. ಮಾಡ್ತೀವಿ ಅಂತ ನಾವೇನು ಹಂಗೆ ಬಂದು ಇಲ್ಲಿ ಧರಣಿ ಮಾಡ್ತಾ ಇಲ್ಲ. ಇಲ್ಲಿ ಬಂದು ನಮ್ಮ ಸಮಸ್ಯೆಯನ್ನು ಪರಿಷ್ಕಾರ ಮಾಡಿಕೊಡ್ಬೇಕಂತೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ತಾಲೂಕು ಕಂದಾಯ ಅಧಿಕಾರಿಗಳನ್ನ.